ನಟ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಕನಸುಗಳು ಏನೆಂದು ನೋಡೋಣ ಬನ್ನಿ. ಬೆಂಗಳೂರಿಗರ ನೆಚ್ಚಿನ ವೀಕೆಂಡ್ ಸ್ಪಾಟ್ ನಂದಿ ಬೆಟ್ಟಕ್ಕೆ ರೋಪ್ ವೇ ಹಾಕಿಸಬೇಕೆಂಬ ಕನಸು ಶಂಕರ್ ನಾಗ್ ಅವರಿಗಿತ್ತು. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಬಡ ಜನರಿಗೆ ಪ್ರೀ ಫ್ಯಾಬ್ರಿಕೇಟೆಡ್ ಮನೆಗಳನ್ನು ಕಟ್ಟಿಸಿಕೊಡುವ ಆಸೆ ಇತ್ತು. ಬೆಂಗಳೂರಿನ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಲು ಹೆಬ್ಬಾಳದಾಚೆ ಬಡಾವಣೆಗಳನ್ನು ನಿರ್ಮಿಸಿ ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ ಮಾಡುವುದರ ಬಗ್ಗೆ ಅವರು ಪ್ರಸ್ತಾಪಿಸಿದ್ದರು. ಬೆಂಗಳೂರನ್ನು ಜಾಗತಿಕ ಮಟ್ಟದ ನಗರವನ್ನಾಗಿ ಮಾಡಲು ಮನೋರಂಜನಾ ಉದ್ಯಾನವನಗಳು, ಅಮ್ಯೂಸ್ಮೆಂಟ್ ಪಾರ್ಕ್ಗಳನ್ನು ತೆರೆಯುವ ಆಸೆ ಶಂಕರ್ ನಾಗ್ ಅವರಿಗಿತ್ತು. ವೃಷಭಾವತಿ ನದಿಯನ್ನು ಪುನಶ್ಚೇತನಗೊಳಿಸಿ ಬೆಂಗಳೂರು ಕೆರೆಗಳನ್ನು ಒಟ್ಟಿಗೆ ಜೋಡಿಸಿ ಬೆಂಗಳೂರಿನ ನೀರಿನ ಅಭಾವವನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಪರ್ಯಾಯ ಜಲಸಂಪರ್ಕ ಮಾರ್ಗವನ್ನು ನಿರ್ಮಿಸಬೇಕೆಂಬ ಆಸೆ ಶಂಕರ್ ನಾಗ್ ಅವರಿಗಿತ್ತು. ಸಿಂಗಾಪುರದ ಸಾರಿಗೆ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಬೆಂಗಳೂರಿಗೆ ಅಂಡರ್ ಗ್ರೌಂಡ್ ಮೆಟ್ರೋ ತರಬೇಕೆಂಬ ಆಸೆ ಶಂಕರ್ ನಾಗ್ ಅವರಿಗಿತ್ತು. ಅದಕ್ಕಾಗಿ ಅವರು ಸರ್ಕಾರಕ್ಕೆ ಮೆಟ್ರೋವಿನ ಬ್ಲೂ ಪ್ರಿಂಟ್ ಅನ್ನು ಸಹ ಸಲ್ಲಿಸಿದ್ದರು. ಕೇವಲ ಕಲೆಯ ಪ್ರದರ್ಶನಕ್ಕಾಗಿ ಒಂದು ರಂಗಮಂದಿರ ಇರಬೇಕೆಂಬ ಕನಸು ಅವರಿಗಿತ್ತು. ಈ ಕನಸನ್ನು ಅವರ ನಿಧನದ ನಂತರ ರಂಗಶಂಕರ ನಿರ್ಮಿಸುವ ಮೂಲಕ ಅವರ ಪತ್ನಿ ಅರುಂಧತಿ ನಾಗ್ ಅವರು ನೆರವೇರಿಸಿದರು. ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗೆ ಶಂಕರ್ ನಾಗ್ ಅವರ ಹೆಸರು ಇಡಬೇಕೆಂದು ಎಷ್ಟು ಜನಕ್ಕೆ ಅನ್ನಿಸುತ್ತದೆ ಕಮೆಂಟ್ ಮಾಡಿ. ಹಾಗೆ ಶಂಕರ್ ನಾಗ್ ಅವರ ಯಾವ ಕನಸು ನಿಮಗೆ ಬಹಳ ಇಷ್ಟವಾಯಿತು ಅದನ್ನು ಸಹ ಕಮೆಂಟ್ ಮಾಡಿ.